ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ ಪತ್ರಕರ್ತ ಮುಧೋಳ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವ್ರ ಮೇಲೆ ಆಸಿಡ್ ದಾಳಿ ಆಗ್ತದೆ 2001. ಅದೊಂದು ರೋಚಕ ಕಥೆ. ದೇವೇಗೌಡರನ್ನ ಒಬ್ರು ಪ್ರಶ್ನೆ ಕೇಳಿದ್ರು, ನಿಮ್ದು ಅತ್ಯಂತ ದುಃಖದ ಘಟನೆ ಯಾವುದು ಅಂತಂದ್ರೆ ಅವ್ರು ಹೇಳಿದ್ರು, ನಮ್ಮ ಪತ್ನಿ ಮೇಲೆ ಆದ ಆಸಿಡ್ ದಾಳಿ, ಅವ್ರನ್ನ ಉಳಿಸಿಕೊಳ್ಳುವುದಕ್ಕೆ ನಾವು ಮಾಡಿದ ಪ್ರಯತ್ನ ಎಲ್ಲವನ್ನು ಬಹಳ ಇಂಟ್ರೆಸ್ಟಿಂಗ್ ಅದ. ಅದನ್ನ ಹೇಳಿದ್ರು. ಚೆನ್ನಮ್ಮ 6 ಮಕ್ಕಳ ತಾಯಿ. ದೇವೇಗೌಡರು ಕೂಡ ಏಕಪತ್ನಿ ಪತ್ನಿ ವರ್ತಿಸ್ತರು. ರಾಜಕೀಯದಾಗ ಸಿಕ್ಕೋದು ಕಷ್ಟ. ರಾಜಕಾರಣಿಗಳ ಬಗ್ಗೆ ಹೇಳ್ತಾರ, ಅವರಿಗೆ ಮಲ್ಟಿಫ್ಲೈಡ್ದೊಳಗೆ ಹೇಳ್ಬೇಕು ಅವ್ರ ಗೆಳತಿಯರ್ನ ಅಂತ. ಮಲ್ಟಿಫ್ಲೈಡ್ ಅಂದ್ರೆ 4+4 ಅಲ್ಲ, 4x4 ಅಂದ್ರೆ 4+4 ಅಂದ್ರೆ 8 ಹಾಕದ. 4x4 ಇಟ್ ವಿಲ್ ಬಿಕಮ್ 16. ಹಿಂಗ ಲೆಕ್ಕ ಮಾಡಿ ಈ ಮಟ್ಟದೊಳಗೆ ಇರ್ತಾರೆ ಅನ್ನೋದೊಂದು ಜೋಕ್ ಇದೆ. ಇರ್ಲಿ, ಈ ಚೆನ್ನಮ್ಮ ಮೇಲೆ ಆದ ದಾಳಿ ಹೇಳ್ಬೇಕು ಅಂತ ಅನಿಸ್ತದ. 2001 ಹರದನಹಳ್ಳಿ ಒಳಗ ಅವ್ರ ಮನೆ ದೇವರ ಪೂಜೆ ಕಾರ್ಯಕ್ರಮ ಇರ್ತದೆ. ಪೂಜೆ ಕಾರ್ಯಕ್ರಮಕ್ಕೆ ಚೆನ್ನಮ್ಮ ಮತ್ತು ದೇವೇಗೌಡರ ಸೊಸೆಯಂದರು ಬಂದಿರ್ತಾರೆ. ದೇವೇಗೌಡರು ಬಂದಿರೋದಿಲ್ಲ, ಮತ್ತು ದೇವೇಗೌಡರ ಗಂಡು ಮಕ್ಕಳು ಯಾರು ಬಂದಿರೋದಿಲ್ಲ. ರೇವಣ್ಣ ಬಂದಿರೋದಿಲ್ಲ. ಒಬ್ಬ ಬಂದವನೇ ಅಲ್ಲಿ ದೇವೇಗೌಡರ ಸೊಸೆಯಂದ್ರ ಮೇಲೆ ಹಾಕ್ಬೇಕಂತಾರ, ಅವ್ರು ತಪ್ಪಿಸ್ಕೋತಾರ. ಅವಾಗ ಈ ಚೆನ್ನಮ್ಮ ಓಡಾಕ್ ಆಗೋದಿಲ್ಲ. ಆಕಿ ಮೇಲೆ ಆಸಿಡ್, ದೊಡ್ಡ ಪ್ರಮಾಣದಲ್ಲಿ ಆಸಿಡ್ ಬೀಳ್ತದೆ. 70% ಬರ್ನ್ ಆಗ್ತದೆ. 70% ಬರ್ನ್ ಆದ್ಮೇಲೆ ಆ ಆಸಿಡ್ ಹಾಕಿದವ್ರು ಹಿಡಿತಾರ. ಅವ ಯಾರು ಇರ್ತಾನಂತಂದ್ರೆ ನಿಮಗೆಲ್ಲ ಆಶ್ಚರ್ಯ ಆಗಬಹುದು. ದೇವೇಗೌಡರ ಖಾಸ ತಮ್ಮ ಬಸವೇಗೌಡರ ಮಗ. ಬಸವೇಗೌಡರಿಗೂ 6 ಮಂದಿ ಮಕ್ಕಳು. ಈ ಹುಡುಗ ಬಂದು ಯಾಕೆ ಆಸಿಡ್ ಹೋಗಿತಾನ? ಅವನ ಹೆಸರು ಲೋಕೇಶ. ಅವ ಯಾಕೆ ಹೋಗಿತಾನ? ಅವಿವಾಹಿತ ಹುಡುಗ. ಅವ ಯಾಕೆ ಹೋಗಿತಾನ ಅಂತಂದ್ರೆ, ಇವ್ರ ತಾಯಿ, ಲೋಕೇಶನ ತಾಯಿ ಅಥವಾ ಬಸವೇಗೌಡರ ಹೆಂಡತಿ ಜಿಲ್ಲಾ ಪಂಚಾಯಿತಿ ಇಲೆಕ್ಷನ್ಗೆ ಕಾಂಗ್ರೆಸ್ನಿಂದ ನಿಂತಿರ್ತಾರ. ದೇವೇಗೌಡರು, ಚೆನ್ನಮ್ಮ ಮತ್ತೆ ದೇವೇಗೌಡರ ಮಕ್ಕಳು, ವಿಶೇಷವಾಗಿ ರೇವಣ್ಣ, ಭವಾನಿ ಬಹಳ ಅಡ್ಡಾಡಿ ಸೋಲ್ಸಿರ್ತಾರ. ಆ ಸಿಟ್ಟು ಬಹಳ ಇರ್ತದ ಅವಾಗ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಬಂದಾಗ ಆಸಿಡ್ ಕೊಂಡ್ಕೊಂಡು ಬಂದು ಆಸಿಡ್ ಹಾಕಲ್ಲ. 70% ಸಿಟ್ಟಿರ್ತದ. ಅವರಿಗೆ ಟ್ರೀಟ್ಮೆಂಟ್ ಮಾಡಿ ವಿದೇಶಕ್ಕೆ ಕಳಿಸಿ ಆಕಿನ ಉಳಿಸ್ಕೋಬೇಕಾದ್ರೆ ಬಹಳ ದೊಡ್ಡ ಕಷ್ಟ ಆಗ್ತಿದೆ ದೇವೇಗೌಡರಿಗೆ. ಇನ್ನು ವಿದೇಶದೊಳಗೂ ಟ್ರೀಟ್ಮೆಂಟ್ ಮಾಡ್ತಾರ. ಅವನಿಗೆ 8 ವರ್ಷ ಶಿಕ್ಷೆ, 11,500 ರೂಪಾಯಿ ದಂಡ ಹಾಕಿದೆ. ಅಂದ್ರೆ ಆಸಿಡ್ ಬಿದ್ದ ಕೂಡಲೇ ಅವ್ರು ಬಸವೇಗೌಡ ಬರ್ತಾನೆ, ದೇವೇಗೌಡರ ತಮ್ಮ, ಇದು ತಗೊಂಡು ಒಳಗತ್ತಾನ. ದೇವೇಗೌಡರಿಗೂ ಒಂದು ರೀತಿ ಸಂಕಟ ಆಗ್ತಿದೆ. ಏನ್ ಮಾಡಕ್ ಆಗೋದಿಲ್ಲ. ಇದು ಕೌಟುಂಬಿಕ ಜಗಳ. ಶಿಕ್ಷೆ ಆದ ಮೇಲೆ ಈ ಬಸವೇಗೌಡ ಕ್ಯಾನ್ಸರ್ ಹಾಕಲ್ಲ. ಕ್ಯಾನ್ಸರ್ ಆದ್ರೆ ಅದನ್ನ ಟ್ರೀಟ್ಮೆಂಟ್ ವ್ಯವಸ್ಥೆ ಎಲ್ಲ ಪಾಪ ದೇವೇಗೌಡರೇ ಮಾಡ್ತಾರೆ. ಅವ್ರ ತರ ಇವನೊಂದ್ ಸ್ವಲ್ಪ ಬಿಡಿಸ್ಕೊಂಡ್ಬಂದ್ರೆ ಒಳ್ಳೇದಾಗಬಹುದು ಅಂತ ಹೇಳಿ 6 ವರ್ಷ ಶಿಕ್ಷೆ ಅನುಭವಿಸಿದ ನಂತರ ದೇವೇಗೌಡರೇ ದುಡ್ಡು ಕೊಟ್ಟು ಅವನ್ ಬಿಡಿಸಿ ಕರ್ಕೊಂಡ್ಬಂದು ಅವನಿಗೆ ಬಸವೇಗೌಡರಿಗೆ ಬೇಕಾದ ಟ್ರೀಟ್ಮೆಂಟ್ ಮಾಡ್ತಾರೆ. ಒಂದಿನ ದೇವೇಗೌಡರು ಚೆನ್ನಮ್ಮಗೆ ಹೇಳ್ತಾರೆ, ಇರ್ಲಿ ಅದೇನ ಆಗೋಲ್ದಾಗ ಆ ಬಸವೇಗೌಡ ಇನ್ನೇನು ಭಾಳ ದಿನ ಉಳಿದಿಲ್ಲ, ದವಾಖಾನಿಗೆ ಹೋಗಿ ಭೇಟಿ ಆಗುವಂತ. ಚೆನ್ನಮ್ಮ ಹೋಗ್ಬಿಡ್ತಾರ. ಚೆನ್ನಮ್ಮ ಹೋದ ಕೂಡಲೇ ಬಸವೇಗೌಡ ಕೂಡ ಹಾಳಾಗತ್ತಾನ. ಒಂದು ಹೃದಯ ಸ್ಪರ್ಶಿ ಕಥೆ. ದೇವೇಗೌಡರು ಹೋರಾಟ, ಕ್ರಾಂತಿ, ರೈತರಿಗಾಗಿ ಮಾಡಿದ್ದು ಬಹಳ ದೊಡ್ಡ ಸಾಧನೆ ಇದೆ. ಆದರೆ ಒಂದು ಕೌಟುಂಬಿಕ ವಿವಾದಗಳು, ಕುಟುಂಬದೊಳಗೆ ದೊಡ್ಡ ಕುಟುಂಬದ ಅಷ್ಟೇ ಅಂತಲ್ಲ, ಸಹೋದರರ ನಡುವ ಮಧ್ಯೆ ಇರುವ ಕಲಹಗಳ ದೊಡ್ಡ ಸ್ಟೋರಿನೇ ಬರ್ತಿದೆ. ಈಗ ಕೋರೆ ಅವರು, ಬೆಳಗಾವಿ ಕೋರೆ, ಅವ್ರಿಗೂ ಅವ್ರ ಮನೆಯವನೇ ಗುಂಡು ಹಾಕಿದ, ಈಗಲೂ ಒಂದು ಗುಂಡು ಹಾಕೊಂಡು ಅಡ್ಡಾಡ್ತಾರೆ. ಇಂಥ ಕಥೆಗಳು ಬಹಳ ಅದಾವ. ಹೀಗೆ ದೇವೇಗೌಡರು ಈ ಒಂದು ದೊಡ್ಡ ಸಂಕಟವನ್ನು ಅನುಭವಿಸಿದರು. ಅವರು ಇವತ್ತಿಗೆ ನಿಮಗೆ ಅತ್ಯಂತ ನೋವು ತಂದ ಘಟನೆ ಯಾವುದು ಅಂತ ಕೇಳಿದರೆ, ನಮ್ಮ ತಮ್ಮನ ಮಗ ನನ್ನ ಹೆಂಡತಿಯ ಮೇಲೆ ಆಸಿಡ್ ದಾಳಿ ಮಾಡಿದ್ದು ಅತ್ಯಂತ ನೋವಿನ ಸಂಗತಿ ಅಂತ ಹೇಳ್ತಾರೆ. ಇದೊಂದು ಸಂದರ್ಭ ಹೇಳಬೇಕು ಅಂತ ಅನಿಸ್ತು. ಥ್ಯಾಂಕ್ ಯು.